ಶತಶತಮಾನಗಳಿಂದ ಮಹನೀಯರ ಅವತಾರಕ್ಕೆ ಕಾರಣವಾದ ಪುಣ್ಯಭೂಮಿ. ಯುಗ ಯುಗಗಳ ಹಿಂದೆ ದುಷ್ಟಾದಿದುಷ್ಟ ಅಸುರನು ಹುಟ್ಟಿದ. ಅವನ ಹೆಸರು ರಾವಣ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ತನಗೆ ಅಮರತ್ವ ಪ್ರಾಪ್ತಿಯಾದರೆ ಅತ್ತಳ ಸುತ್ತಳ ಮೊದಲಾದ 14 ಲೋಕಗಳನ್ನ ತನ್ನ ವಶ ಮಾಡಿಕೊಳ್ಳಬಹುದೆಂಬ ದುರಾಸೆಯಿಂದ ಚತುರ್ಮುಖ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಪೃಥ್ವಿಯಲ್ಲಿ ಅಜರಾಮರನಾಗಿರಬೇಕು ಎನ್ನುವುದೇ ನನ್ನ ಇಚ್ಛೆ. ಅಮರತ್ವವನ್ನು ನೀಡಿ ಅನುಗ್ರಹಿಸು ತಂದೆ. ನಿನ್ನ ಇಚ್ಛೆಯನ್ನು ಪೂರೈಸುತ್ತೇನೆ. ಅನ್ನುವಂತಹ ದೊಡ್ಡ ಪರ್ವತದ ಕಾಡಿನಲ್ಲಿ ಸುಮಾರು 60,000ದಷ್ಟು ವಾನರರಿದ್ದರು. ಕೇಸರಿ ಎಂಬ ವಾನರನು ಎಲ್ಲರಿಗೂ ರಾಜನಾಗಿದ್ದನು. ಕೇಸರಿ ಹಾಗೂ ಅಂಜನಾದೇವಿ ಸಂತಾನದ ಬಯಕೆಯಿಂದ ವಾಯುದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದಳು. ಅವನ ತಪಸ್ಸನ್ನು ನೋಡಿ ವಾಯುದೇವನಿಗೆ ಕರುಣೆಯುಂಟಾಯಿತು. ಅವನು ಬಹಳ ಕಾಲದಿಂದ ತನ್ನ ಬಳಿ ಇದ್ದಂತಹ ಶಿವನ ತೇಜಸ್ಸನ್ನು ಒಂದು ಹಣ್ಣಿನ ರೂಪದಲ್ಲಿ ತಂದು ಅಂಜನಾಳ ಮುಂದಿಟ್ಟು ಮಾಯವಾಗುತ್ತಾನೆ. ಅಂಜನಾವ ಹಣ್ಣನ್ನ ತಿಂದು ಗರ್ಭಿಣಿಯಾಗುತ್ತಾಳೆ. ಆಕಾಶದಿಂದ ಒಂದು ಅಶರೀರ ವಾಣಿ ಕೇಳುತ್ತದೆ. ಒಂದು ಕಾಲದಲ್ಲಿ ಶಿವನು ವಾನರ ರೂಪದಲ್ಲಿದ್ದು ತನ್ನ ತೇಜಸ್ಸನ್ನು ವಾಯುದೇವನಿಗೆ ಕೊಟ್ಟನು. ವಾಯುದೇವನು ನಿನಗೆ ಅದನ್ನು ಹಣ್ಣಿನ ರೂಪದಲ್ಲಿ ಕೊಟ್ಟಿದ್ದಾನೆ. ನೀನು ಅದನ್ನು ತಿನ್ನದ್ದರಿಂದ ಆ ಶಿವನೇ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದಾನೆ. ನಿನ್ನ ಕೋರಿಕೆಯನ್ನು ಈಡೇರುವಂತೆ ವಾಯುದೇವನು ನಿನಗೆ ಸಹಕರಿಸಿದ್ದಾನೆ. ಆದ್ದರಿಂದ ನಿನ್ನ ಮಗನು ವಾಯುಪುತ್ರ ಎಂದು ಪ್ರಖ್ಯಾತಿಯಾಗುವನು. 3 ಲೋಕಗಳಲ್ಲಿಯೂ ಅಪಾರ ಕೀರ್ತಿವಂತನಾಗುವನು ಎಂದು ಅಶರೀರವಾಣಿ ಹೇಳಿತು. 1 ವರ್ಷ ಕಳೆದ ಬಳಿಕ ಒಂದು ಶುಭ ದಿನದಲ್ಲಿ ಅಂಜನಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವೆ ಬಡಬಾಲನ ಹನುಮಂತ, ಆಂಜನೇಯ.
ಅಮ್ಮ ನಿಮಗೆ ನನಗೆ ಬೇಡ ಪುಟ್ಟ, ಎಲ್ಲ ಹಸಿವು ನಿಲ್ಲಿದರೆ ಸಾಕು. ನನ್ನ ಹೊಟ್ಟೆ ತುಂಬಿದಂತೆ. ನೀನು ತಿನ್ನು. ಅಮ್ಮ ನನ್ನ ಹಸಿವು ಇನ್ನೂ ಹಿಂಗಿಲ್ಲ. ಈ ಹಣ್ಣಿಗಿಂತಲೂ 10 ಪಟ್ಟು ಜಾಸ್ತಿ ಬೇಕು. ನನಗೆ ಹಣ್ಣು ತಿನ್ನಬೇಕೆಂದೆನಿಸಿದೆ. ಯೋಚಿಸಬೇಡ ಕುಮಾರ. ಇದರ 100ರಷ್ಟು ಹಣ್ಣುಗಳನ್ನು ಸಂಗ್ರಹಿಸಿ ನಮ್ಮ ಸೈನಿಕರಿಗೆ ಹೇಳಿದ್ದೇನೆ. ನಿನಗೆ ಸಾಕು ಸಾಕು ಅನ್ನುವಷ್ಟು ಹಣ್ಣುಗಳನ್ನು ತೃಪ್ತಿಯಿಂದ ತಿನ್ನಬಹುದು. ಸರಿ ಸರಿ. ಕ್ಷಮಿಸಿ ಮಹಾರಾಜ, ಸುಮೇರು ರಾಜ್ಯದ ಸುತ್ತಮುತ್ತಲಿರುವ ಎಲ್ಲಾ ಗಿಡ ಮರಗಳನ್ನು ಹುಡುಕಿದರೂ ಯಾವುದೇ ಹಣ್ಣುಗಳು ಸಿಗುತ್ತಿಲ್ಲ. ಏನು ಏನು ಹೇಳುತ್ತಿದ್ದೀರಿ ನೀವು? ಸ್ವಾಮಿ, ಇದೆಂತ ಸಂದಿಗ್ಧ ಪರಿಸ್ಥಿತಿ. ಮಗ ಹಸುವಿನಿಂದ ಕಂಗಾಲಾಗಿದ್ದರೆ, ಹೆತ್ತವರು ಅಸಹಾಯಕರಾಗಿದ್ದಾರೆ. ದೇವಿ, ಎಲ್ಲವೂ ವಿಧಿಯ ಸಂಕಲ್ಪದಂತೆಯೇ ನಡೆಯುತ್ತಿದೆ. ಈಗ ಅಂಜನಾ ಪುತ್ರನ ಸಾಧನೆ ಅವನ ಹಸಿವನ್ನು ನೀಗಿಸಿಕೊಳ್ಳುವುದಾಗಿದೆ. ಈ ಹಸಿವೆ ಮುಂದೊಂದು ದಿನ ಪೃಥ್ವಿಯ ಮೇಲಿನ ಎಲ್ಲಾ ಜೀವಿಗಳ ಬದುಕನ್ನು ಹಸನುಗೊಳಿಸುವುದು. ನಾರಾಯಣ ನಾರಾಯಣ. ಹೇ ಪ್ರಭು, ನಿನ್ನ ಮಾರ್ಗದರ್ಶನದಿಂದ ನನ್ನ ಒಂದು ಸಣ್ಣ ಪ್ರಯತ್ನದಿಂದ ಇಂದು ರುದ್ರಾಂಶ ಸೂರ್ಯನನ್ನು ದಿಗಂತದ ಹಣ್ಣೆಂದು ಭಾವಿಸಿ ನುಂಗಲು ಹತ್ತಿರವಾಗುತ್ತಿದ್ದಾನೆ. ದಿಗಂತದ ಹಣ್ಣಿನಂತ ನೋಡು ತಲುಪಬೇಕು. ಇಲ್ಲದಿದ್ದರೆ ಬೇರೆ ಯಾರಾದರೂ ಅದನ್ನು ತಿಂದು ಬಿಟ್ಟರೆ? ಇಲ್ಲ ಇಲ್ಲ, ಹಾಗೆ ಆಗಬಾರದು. ಅದು ನನಗಲ್ಲದೆ ಬೇರೆ ಯಾರಿಗೂ ಸಿಗಬಾರದು. ಸುಂದರ ಹಣ್ಣನ್ನು ನಾನು ತಿನ್ನಬೇಕು. ಬಂ
ಎಲ್ಲ ಕಾರ್ಯಗಳಿಗೂ ಮೂಲ ಕಾರಣ ಸೂರ್ಯದೇವ. ಅವನನ್ನೇ ಬಾಲಕ ನುಂಗಿಬಿಟ್ಟಿದ್ದಾನೆ. ದಯಮಾಡಿ ಸೂರ್ಯದೇವನನ್ನು ಬಿಡುಗಡೆಗೊಳಿಸಿ. ಸೂರ್ಯನನ್ನು ನುಂಗಿದವನು ಅವನು. ಈಗ ಬಿಡುಗಡೆ ಮಾಡಬೇಕಾಗಿರುವುದು ಅವನೇ. ಈ ನಿಮ್ಮ ಸಂಕಟದಿಂದ ಪಾರಾಗಲು ಅವನನ್ನೇ ಬೇಡಿಕೊಳ್ಳಿ. ವೇದಿಕೆ ಪುತ್ರ, ಸೂರ್ಯದೇವನು ಇರಬೇಕಾದದ್ದು ಗ್ರಹಮಂಡಲದಲ್ಲಿ. ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಸೂರ್ಯದೇವನನ್ನು ಬಿಡುಗಡೆ ಮಾಡಿಬಿಡು. ಅದಾಗದು. ಈ ಹಣ್ಣು ತಿನ್ನಲು ಎಷ್ಟು ದೂರದಿಂದ ಬಂದಿದ್ದೇನೆ. ಈಗ ತಿಂದು ಮುಗಿಸಿದ್ದಾಗಿದೆ. ಮತ್ತೇಕೆ ಬಿಡುಗಡೆಗೊಳಿಸಬೇಕು? ಶಂಕರ ಕರುಣೆ ತೋರಿ ಅನುಗ್ರಹಿಸುತ್ತೇವ. ಮಹಾದೇವ, ನನ್ನ ವಂದನೆಗಳನ್ನು ಸ್ವೀಕರಿಸು ಪರಮಾತ್ಮ. ಅಂಜನಾ ಪುತ್ರ, ನಿನ್ನ ಧೈರ್ಯ, ಸಾಹಸ, ಶಕ್ತಿ, ಯುಕ್ತಿ, ಕುಶಾಗ್ರಮತೆಯನ್ನು ಕಂಡು ಮೆಚ್ಚಿದ್ದೇನೆ. ದುಷ್ಟದಾನವರ ವಶದಲ್ಲಿದ್ದ ಗ್ರಹಗಳನ್ನು ಬಂಧನ ಮುಕ್ತಗೊಳಿಸಿ ತ್ರಿಲೋಕಗಳಲ್ಲಿಯೂ ನಿನ್ನ ಹೆಸರನ್ನು ಶಾಶ್ವತವಾಗಿರಿಸಿಕೊಂಡಿರುವೆ. ಆದರೆ ಪುತ್ರ, ನೀನು ನುಂಗಿದ್ದು ಹಣ್ಣನ್ನಲ್ಲ, ಸೂರ್ಯನನ್ನು. ಅವನ ವಿಧಿ ನಿಯಮದಂತೆ ಇರಬೇಕಾಗಿರುವುದು ಆಕಾಶ ಪಥದಲ್ಲಿ. ಸೂರ್ಯನಿಲ್ಲದೆ ಸೃಷ್ಟಿ ಇಲ್ಲ. ಸೂರ್ಯನ ಚಲನೆಯ ಮೇಲೆಯೇ ಸಮಸ್ತ ಲೋಕಗಳು ನಿರ್ಭರವಾಗಿರುವುದು. ಅವನಿಲ್ಲದಿದ್ದರೆ ಪ್ರಕೃತಿ ನಷ್ಟವಾಗಿ ಇಡೀ ಮನುಕುಲವೇ ನಾಶವಾಗಿ ಹೋಗುತ್ತದೆ. ಇದರ ಪರಿಣಾಮವನ್ನು ನೀವೆಲ್ಲರೂ ಅನುಭವಿಸಬೇಕಾಗುತ್ತದೆ. ಆಗ ಯಾರೊಬ್ಬರೂ ಉಳಿಯುವುದಿಲ್ಲ. ನಿನ್ನ ತಂದೆ ತಾಯಿಗಳು ಇದಕ್ಕೆ ಹೊರತಲ್ಲ ಪುತ್ರ. ಸೂರ್ಯನು ಎಲ್ಲಿರಬೇಕೋ ಅಲ್ಲಿರುತ್ತಾನೆ. ಅವನನ್ನು ಬಿಟ್ಟುಬಿಡು. ಮಹಾದೇವ, ನನಗೀಗ ಎಲ್ಲವೂ ಅರ್ಥವಾಯಿತು. ನನ್ನ ಕಾರಣಕ್ಕೆ ಎಲ್ಲರೂ ವಿಪತ್ತಿಗೆ ಸಿಲುಕುವುದು ಸರಿಯಲ್ಲ. ಸೂರ್ಯನನ್ನು ಬಿಡುಗಡೆಗೊಳಿಸುತ್ತೇನೆ. ನಾರಾಯಣ ನಾರಾಯಣ. ಸೂರ್ಯದೇವ, ಅಹಂಕಾರ ಸೊಕ್ಕಿನ ತೆಕ್ಕೆಯಲ್ಲಿ ನೀನು ಬಂದಿಯಾಗಿದ್ದೀಯ. ಜಗತ್ತಿಗೆ ಚೇತನ, ಬೆಳಕಿನ ಇಂಧನ ನೀಡಬೇಕಾದ ನೀನು ಅಹಂಕಾರಿಯಾದರೆ ಸೃಷ್ಟಿ ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವೇ? ಇದರಿಂದ ನಿನ್ನನ್ನು ಹೊರಗೆ ತರಲು ವಿಧಿಯು ಆಡಿದ ಆಟವಿದು. ನಿಜ ದೇವಋಷಿ, ಈಗ ನನಗೆ ಎಲ್ಲವೂ ಅರ್ಥವಾಗಿದೆ. ನನ್ನಲ್ಲಿನ ಅಹಂಕಾರ ಅಳಿಸಿ ಉನ್ನತ ಪಾಠ ಕಲಿಸಲು ಈ ದಿವ್ಯೋತ್ತಮ ಬಾಲಕ ಬಂದಿದ್ದಾನೆ. ಅದಕ್ಕಾಗಿ ನಾನು ನನಗೆ ಕೃತಜ್ಞ ರುದ್ರಾಂಶ. ಜಗತ್ತನ್ನೇ ಬೆಳಗುವ ಸೂರ್ಯದೇವ, ನೀವು ಯಾರೆಂದು ತಿಳಿಯದೆ ತಪ್ಪು ಮಾಡಿದೆ. ನಿಮ್ಮನ್ನು ರುಚಿಕಟ್ಟಾದ ಹಣ್ಣು ಎಂದು ಭಾವಿಸಿ ತಿಂದು ಬಿಟ್ಟೆ. ನನ್ನಿಂದ ಅಪರಾಧವಾಗಿದೆ. ದಯಮಾಡಿ ಕ್ಷಮಿಸಿ ಸೂರ್ಯದೇವ. ನೀವು ಕ್ಷಮಿಸದಿದ್ದರೆ ನಾನು ಇಲ್ಲಿಂದ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅರಮನೆಯಲ್ಲಿ ನನಗಾಗಿ ತಾಯಿ ಕಾಯುತ್ತಿರುತ್ತಾರೆ. ದಿವ್ಯೋತ್ತಮ, ನೀನು ಮಹಾಬಲಶಾಲಿಯು, ಬುದ್ಧಿವಂತನು, ಕುಶಾಗ್ರಮತಿಯೂ ಹೌದು. ನಿನ್ನ ಆಗಮನ ನನಗೆ ಹೆಮ್ಮೆ ತಂದಿದೆ. ಈ ಎಲ್ಲಾ ಗ್ರಹಾಧಿಪತಿಗಳನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ನಿನಗೆಂದು ವಚನ ನೀಡುತ್ತಿದ್ದೇನೆ. ಮುಂದೆ ಸಮಯ ಬಂದಾಗ ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ನಾನು ನಿನ್ನ ಗುರುವಾಗುತ್ತೇನೆ. ಸೂರ್ಯದೇವ, ಇದು ನನ್ನ ಸೌಭಾಗ್ಯ. ನಿಮ್ಮದು ತುಂಬಾ ದೊಡ್ಡ ಮನಸ್ಸು. ಈಗ ಈ ಕಲ್ಲಿನ ರುಚಿ ನೋಡು.
ಕೇಳಿ ಬಾಲಕ, ನಿನಗೆಷ್ಟು ಧೈರ್ಯ? ಇದರ ತಕ್ಕ ಪರಿಣಾಮ ನೀನು ಅನುಭವಿಸಬೇಕು. ಈ ಆಟ ನನ್ನೆದುರು ಪ್ರದರ್ಶಿಸಬೇಡ. ನೀನು ಮಾಯಾವಿ ರಕ್ಕಸನೆಂದು ನನಗೆ ಗೊತ್ತು. ನಿನ್ನ ಮೂಲ ಸ್ವರೂಪಕ್ಕೆ ಬಾ, ತೋರಿಸು ನಿನ್ನ ದೈತ್ಯ ರೂಪ. ನನಗೆ ಅಗೌರವ, ರಾಕ್ಷಸರೆಂದು ಹೇಳುತ್ತಿದ್ದೀಯ. ನಿನ್ನ ಸೊಕ್ಕಿಗೆ ತೆಗೆದುಕೊಳ್ಳಿ ಶಾಪ. ನೀನು ಗಳಿಸಿದ ಶಕ್ತಿ, ಸಾಮರ್ಥ್ಯ, ಬಲಬಲ ಯಾವುದು ನಿನ್ನ ಸ್ಮೃತಿಯಲ್ಲಿ ಇರಬಾರದು. ಎಲ್ಲವೂ ಮರೆತು ಹೋಗಲಿ. ಇದು ನಾನು ನಿನಗೆ ನೀಡುತ್ತಿರುವ ಶಾಪ. ಆದರೆ ಏನು ಮಾಡುವುದು? ಕೋಪದಲ್ಲಿ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇವನಮ್ಮ ವಿಷಯ ಏನು ಶಿವಜ? ಅಲಕ್ ನಿರಂಜನ್, ಶಂಭೋ ಶಿವಶಂಕರ. ಸ್ವಾಮಿ ಶಿವಗುರುತು, ನೋಡಿ ನನ್ನ ಪುತ್ರನ ಗತಿ ಏನಾಗಿದೆ. ಈಗ ನೀವೇ ಬಂದು ದಾರಿ ತೋರಬೇಕು. ನೀನೇನು ಚಿಂತಿಸಬೇಡ ಮಗಳೇ. ಇವನ ಭವಿಷ್ಯ ಕಲ್ಪನೆಗೆ ನಿಲುಕದ್ದು. ಅದನ್ನು ಈಗಲೇ ನೋಡಲಾಗದು, ಕೇಳಲೂ ಆಗದು. ಮುಂದೆ ಒಬ್ಬ ಮಹಾನ್ ಪುರುಷ ಇವನಿಗೆ ಎದುರಾಗುತ್ತಾನೆ. ಅಂದು ಈ ಬಾಲಕ ಮರೆತಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಮಹಾಪುರುಷರು ಬರ್ತಾರೆಯೇ? ಅವರು ಯಾರು ಸ್ವಾಮಿ? ರಾಮ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿನಂದನ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ ಹರಿಭಾಜನ ಹರಿ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ ಬಡವಾಕೃತ ಬಡ ಬಡವಾಕೃತ ಬಡಬಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಭಯ ಪ್ರಾಪುನ ಜಯ ಮಿಡದಾಪುನನೇ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಹರಿಭಾಜನ ಹರಿ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ ಬಡವಾಕೃತ ಬಡ ಬಡವಾಕೃತ ಬಡವಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಭಯ ಪ್ರಾಪುನ ಜಯ ಮಿಡದಾಪುರನೇ ನೀವು ರಾಜಋಷಿಗಳಂತೆ ಕಾಣುತ್ತಿದ್ದೀರಿ. ನೀವು ಯಾರು? ನಿಮ್ಗೆ ಏಕೆ ಬಂದಿರಿ? ದಯಮಾಡಿ ತಿಳಿಸಿ. ನೀವು ಏಕೆ ಏನನ್ನು ಮಾತನಾಡುತ್ತಿಲ್ಲ? ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆಯೇ? ಇಲ್ಲ, ತಪ್ಪಿಲ್ಲ. ನಮ್ಮ ಬಗ್ಗೆ ತಿಳಿಯ ಬಂದಿರುವ ನೀನು ಯಾರೆಂದು ಹೇಳಿದರೆ ನಾವು ನಮ್ಮ ಬಗ್ಗೆ ತಿಳಿಸುತ್ತೇವೆ. ಆಗಬಹುದು. ವಾಯುಪುತ್ರನಾದ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ. ನಾನು ಸುಗ್ರೀವನ ಪ್ರಮುಖ ಸಚಿವ. ಈ ಹನುಮಂತನನ್ನು ನೋಡುತ್ತಿದ್ದರೆ ಸಹೃದಯಿ ಸ್ನೇಹಜೀವಿ ಎಂಬ ಭಾವನೆ ಮೂಡುತ್ತದೆ. ಧರ್ಮಾತ್ಮನಾದ ಸುಗ್ರೀವನ ಬಗ್ಗೆ ನಮಗೆ ತಿಳಿದಿದೆ. ನಾನು ಸುಗ್ರೀವನನ್ನು ಹುಡುಕಿಕೊಂಡೇ ಇದಕ್ಕೆ ಬಂದಿದ್ದೇನೆ. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀವು ಯಾರು? ಈ ದುರ್ಗಮವಾದ ಅರಣ್ಯಕ್ಕೆ ಬರಲು ಕಾರಣವೇನೆಂದು ದಯಮಾಡಿ ತಿಳಿಸಿ. ಈ ನನ್ನ ಸಹೋದರ ರಾಮಚಂದ್ರ ಸೂರ್ಯವಂಶದ ಮಹಾರಾಜ ದಶರಥನ ಪುತ್ರ, ಮಹಾಧರ್ಮಿಷ್ಠ, ಗುಣವಂತ, ಮಹಾವೀರ, ಪಿತೃವಾಕ್ಯ ಪರಿಪಾಲಕ. ಯುವರಾಜನಾಗಿ ಪಟ್ಟಾಭಿಷೇಕವಾಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ತಂದೆಯ ಮಾತನ್ನು ಉಳಿಸುವ ಪವಿತ್ರವಾದ ಕರ್ತವ್ಯದ ಮೇಲೆ ನನ್ನೊಂದಿಗೆ ಹಾಗೂ ಅತಿವ್ರತ ಶಿರೋಮಣಿಯಾದ ಪತ್ನಿ ಸೀತಾದೇವಿಯೊಂದಿಗೆ ವನವಾಸಕ್ಕೆ ಬಂದೆ. ನಾನು ಶ್ರೀರಾಮನ ಹಿರಿಯ ಸಹೋದರ, ಭಕ್ತ, ಸೇವಕ ಲಕ್ಷ್ಮಣನೆಂದು ನನ್ನ ಹೆಸರು. 14 ವರ್ಷ ವನವಾಸದ ಅವಧಿ ಮುಗಿಯಲು 1 ವರ್ಷವಿದೆ. ಅಷ್ಟರಲ್ಲಿ ಕಾಮರೂಪಿಯಾದ ದುಷ್ಟ ರಾಕ್ಷಸನೊಬ್ಬನು ನನ್ನ ಅತ್ತಿಗೆ ಸೀತಾದೇವಿಯನ್ನು ವಂಚನೆಯಿಂದ ಅಪಹರಿಸಿಕೊಂಡು ಹೋದ. ಅವನು ಎಲ್ಲಿದ್ದಾನೆ? ಅವನ ನೆಲೆ ಯಾವುದು? ಏನು ತಿಳಿಯದೆ ನಾವು ತಡಮಣಿಸುತ್ತಿದ್ದೇವೆ. ಪುರುಷೋತ್ತಮನಾದ ರಾಮಚಂದ್ರನಿಗೆ ಪತ್ನಿ ವಿಯೋಗ ದುಃಖವಂತ ಮಾಡಿದ ಆ ರಾಕ್ಷಸನ ಸಂಹಾರವಾಗಲೇಬೇಕು.
ಕಪೀಶ್ವರ, ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಪತ್ನಿಯಾದ ಸೀತೆ ನಾನು. ಧನ್ಯನಾದ ತಾಯಿ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಶ್ರೀರಾಮ ಕುಶಲದಿಂದಿದ್ದಾರೆ. ನಿಮ್ಮ ಕುಶಲವನ್ನು ಕೇಳಿದ್ದಾರೆ. ನಾನು ಅವರ ಸಂದೇಶವನ್ನು ತಂದಿರುವ ರಾಮದೂತ ತಾಯಿ. ನನ್ನನ್ನು ಹನುಮಂತ, ಮಾರುತಿ, ಆಂಜನೇಯ ಎಂದು ಕರೆಯುತ್ತಾರೆ. ನೋಡಿದ್ದಾರೆ ಶ್ರೀರಾಮನ ಮೊದಲೇ ಉಂಗುರ. ಮಾರುತಿ, ಇದು ನನ್ನ ರಾಮನ ಮೊದಲೇ ಉಂಗುರವೇ. ಸತ್ಯ ಮಾರುತಿ, ನೀನು ನನ್ನ ಸ್ವಾಮಿಯ ಆದೇಶದಿಂದಲೇ ಇಲ್ಲಿಗೆ ಬಂದಿರುವೆ ಎಂದು ಇನ್ನಷ್ಟು ಖಚಿತವಾಯಿತು. ದುಷ್ಟರ ಅಪಹರಣಕ್ಕೆ ಒಳಗಾದ ನನ್ನನ್ನು ನನ್ನ ಸ್ವಾಮಿಯೇ ಬಂದು ಬಿಡಿಸಿಕೊಂಡು ಹೋದರೆ ಶ್ರೀರಾಮನ ಶೌರ್ಯ ಪರಾಕ್ರಮಗಳಿಗೆ ಅನುಗುಣವಾಗುತ್ತದೆ. ಆಗಲಿ ತಾಯಿ, ಈ ಸನ್ನಿವೇಶವನ್ನು ನೀವು ಹೇಳಿದರೆಂದು ರಾಮಚಂದ್ರ ಪ್ರಭುಗೆ ತಿಳಿಸುತ್ತೇನೆ. ನೀನು ಎಲ್ಲಿಂದ ಬಂದೆ? ಬಂದ ಕಾರಣವೇನು? ನನ್ನ ಸುಂದರವಾದ ಅಶೋಕವನವನ್ನು ಏಕೆ ಧ್ವಂಸಗೊಳಿಸಿದೆ? ನೀನು ಸತ್ಯವನ್ನು ನುಡಿದರೆ ಬಂಧಮುಕ್ತನಾಗುತ್ತೀಯ, ಸುಳ್ಳಾಡಿದರೆ ನಿನ್ನ ಜೀವ ಉಳಿಯುವುದಿಲ್ಲ. ನನ್ನ ಮಾತನ್ನು ಕೇಳು. ಶ್ರೀರಾಮನಿಗೆ ಅಂತಹ ಕ್ರೂರವಾದ ಅಪರಾಧ ಮಾಡಿದ ಮೇಲೆ ನೀನು ಸುಖದಿಂದ ಜೀವಿಸಲು ಸಾಧ್ಯವೇ ಇಲ್ಲ. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿದರು. ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ. ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲ ಸುಟ್ಟುಕೊಂಡ ಈ ಕಪಿಯನ್ನು ಲಂಕೆಯ ಜನರು ನೋಡಿ ಆನಂದಿಸಲಿ.
ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ತೀರ ಜಯ ಹನುಮಾನ್ ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ಧರ್ಮ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ತೀರ ಜಯ ಹನುಮಾನ್ ಶ್ರೀರಾಮಚಂದ್ರ, ಏಕೆ ಈ ಹೊಸ ಪ್ರಯತ್ನ? ಈಗಲಾದರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ದೇವತೆಗಳು ನಿಶ್ಚಯಿಸಿದ ಹಾಗೆ ರಾವಣನ ಅವಸಾನ ಕಾಲ ಈಗ ಪ್ರಾಪ್ತವಾಗಿದೆ. ಬೇಗ ಬ್ರಹ್ಮಾಸ್ತ್ರವನ್ನು ನಿನ್ನ ಧರಿಸಿಗೆ ಹೂಡು. ಪ್ರಭು ರಾಮಚಂದ್ರ, ರಾವಣನ ಶಿರವನ್ನು ಎಷ್ಟು ಬಾಯಿ ಕತ್ತರಿಸಿದರೂ ಪ್ರಯೋಜನವಿಲ್ಲ. ಅವನ ಶಿರಕ್ಕೆ ಗುರಿಯಿಡುವುದರ ಬದಲು ಅವನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಬಾಣ ಪ್ರಯೋಗಿಸು. ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಲಶವನ್ನು ನೇಮಿಸು. ಈ ಬ್ರಹ್ಮ ಕೆಲವಿದ್ದಲ್ಲಿ ಭಕ್ತ ನಗರಗಳ ಸಂಹಾರದಿಂದ ಲೋಕ ಕಲ್ಯಾಣವಾಗಲಿ. ಲೋಕ ಕಲ್ಯಾಣವಾಗಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು.